NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ 8ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ. ಚೌಡೇಶ್ವರಿ ದೇವಿಯ ಶಿಲಾಮೂರ್ತಿಗೆ ವಿಶೇಷ ಪೂಜೆ, ಉತ್ಸವ ಮೂರ್ತಿಯ ಪ್ರಕಾರೋತ್ಸವ. ಶ್ರೀ ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮಗಳು. ಕವಿ ಸಾಹಿತಿ ಮಾರೇನಹಳ್ಳಿ ಲೋಕೇಶ್ ವಿರಚಿತ ಶ್ರೀ ಚಾಮುಂಡೇಶ್ವರಿ ಭಕ್ತಿಗೀತೆಗಳ ಪುಸ್ತಕ ಬಿಡುಗಡೆ. ಸಾವಿರಾರು ಭಕ್ತಾದಿಗಳು ಭಾಗಿ. ಮುಗಿಲು ಮುಟ್ಟಿದ ಸಂಭ್ರಮ, ಮೊಳಗಿದ ಜಯಘೋಷಗಳು. ನ್ಯಾಯ, ನೀತಿ, ಧರ್ಮ ಹಾಗೂ ಭಕ್ತಿಯ ಮಾರ್ಗದಲ್ಲಿ ಸಾಗಿ ಗುರಿ ಮುಟ್ಟಲು ದಿವ್ಯ ಜ್ಞಾನಾನಂದಗಿರಿಗಳು ಕರೆ ನೀಡಿದರು. ವರದಿ ಡಾಕ್ಟರ್ KR ಮೇಲ್ಕರ್, ಕೃಷ್ಣರಾಜಪೇಟೆ, ಮಂಡ್ಯ. श्री श्री चौड़ेश्वरी माता के ओम जय दुर्गे जय दुर्गे जय जय दुर्गे। एवं वेद योपामायतनं वेद आयतनं भवति। नमस्ते नमस्ते ओम हिरण्यवर्णाय मरणेन्द्रवर्णाय चतुर्भुजाय चन्द्रामिरण्महेन्द्राक्षीं जातवेदो महावः जातवेदो लक्ष्मीर्मणवरामि हरिद्रां महादेवै च विद्महे विष्णुपत्न्यै च धीमहि महालक्ष्मी प्रचोदयात्। चामुण्डेश्वरी मलयाळा स्वरूपिणी सर्वसिद्धे कारिणी सत्यक्रोधी स्वाहा।
ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಆ ಕಾರ್ಯಕ್ರಮಗಳೆಲ್ಲ ಆದಮೇಲೆ ಮತ್ತೆ ಉತ್ಸವ ಆದ ಮೇಲೆ ಮಹಾಮಂಗಳಾರತಿ ಆಗ್ತದೆ. ನಾವು ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿ ಹೋಗೋಣ. ಸೈಡ್ ಬಂದೆ. साहिने नमः वयं वै श्रवणाय कुर्महे स्वामीं कामं कामकामाय वयं कामेश्वरा वै श्रवणादातमः योपां पुष्पं वेद पुष्पान् प्रजावान् पुष्पान् भवति चन्द्रमावापां पुष्पं विश्ववान् प्रजावान् पुष्पान् भवति या एवं वेद योपामायतनं वेद आयतनवान् भवति या वेदादोषप्रोक्तो वेदान्त च प्रतिष्ठितः तस्य प्रतलेस्यामि महेश्वरः वेदोत्तमपुष्पाणि समर्पयामि देवदेवोत्तम देवता सर्वोपदेवतागण अखिलांड ब्रह्मांड नायक श्री चौड़ेश्वरी माता की ओम चौड़ेश्वरी माता की ओम जय दुर्गे जय दुर्गे जय दुर्गे. ಚೌಡೇಶ್ವರಿ ದೇವಸ್ಥಾನವೂ ಇದೆ. ಅಲ್ಲಿ ಮಾಡಬೇಕಾ ಅಥವಾ ಹೊರಗಡೆ ಮಾಡಬೇಕು ಅಂತ ಎಲ್ಲಿ ಅದಕ್ಕೆ ಸ್ಥಳದ ಹುಡುಕಾಟವನ್ನು ನಡೆಸುವಂತಹ ಸಂದರ್ಭದಲ್ಲಿ ಇದರ ದಾನಿಗಳಾಗಿ KR ನಾಗರಾಜ್ ಶೆಟ್ಟರು ಮತ್ತು ಅವರ ಕುಟುಂಬ ವರ್ಗದವರು ತಮ್ಮ ಜಮೀನನ್ನು ಕೊಡ್ತೀವಿ ಅಂತ ಹೇಳಿ ಅವರು ಬಹಳ ಧಾರಾಳವಾಗಿ ಮುಂದೆ ಬಂದರು. ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡೋದಕ್ಕೆ ನಾವು ಸ್ಥಳವನ್ನು ಕೊಡ್ತೇವೆ ಅಂತ. ಆದ್ದರಿಂದ ಈ ಸ್ಥಳದಲ್ಲಿಯೇ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ಆಮೇಲೆ ದೇವಸ್ಥಾನವನ್ನು ಹೇಗೆಲ್ಲ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಕುಳಿತು ವ್ಯವಸ್ಥಿತವಾಗಿ ಮಾಡುವಾಗ ಸರಿಯಾದಂತಹ ರಸ್ತೆಯ ಸಂಪರ್ಕ ಇರಲಿಲ್ಲ. ರಸ್ತೆಯ ಸಂಪರ್ಕ ಇಲ್ಲ ಅಂತ ಒಂದು ಚಿಕ್ಕದಾದಂತಹ ಒಂದು ರಸ್ತೆ ಊರಿನ ಒಳಭಾಗದಿಂದ ಬರಬೇಕಾಗಿತ್ತು. ಮೇನ್ ರೋಡ್ ಏನು ಹೇಮಗಿರಿ ರಸ್ತೆ ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೂ ಸಹ ಸರಿಯಾದಂತಹ ಸ್ಥಳಾವಕಾಶ ಇರಲಿಲ್ಲ. ಆದರೂ ಧೈರ್ಯವಾಗಿ ಎಲ್ಲರೂ ಸಹ ಇದೇ ಸೂಕ್ತವಾದಂತಹ ಸ್ಥಳ ಚೌಡೇಶ್ವರಿ ದೇವಸ್ಥಾನವನ್ನು ಮಾಡೋದಕ್ಕೆ ಸಂಕಲ್ಪವನ್ನು ಮಾಡಿದಾಗ KR ನಾಗರಾಜ್ ಶೆಟ್ಟರು ಮತ್ತು ಕುಟುಂಬದವರು ಸ್ಥಳದಾನವನ್ನು ಮಾಡೋದು ಅದು ತುಂಬ ದೊಡ್ಡದಾದಂತಹ ಒಂದು ಅವಕಾಶ ಆಯಿತು. ನಮಗೆ ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಆಯಿತು. ಹೊರಗಡೆಯಿಂದ ನಾವೇನು ಹಣ ಸಂಗ್ರಹಣೆಯನ್ನು ಮಾಡಕ್ಕೆ ಹೋಗಲಿಲ್ಲ. ಇಲ್ಲೇ ಎಲ್ಲರೂ ಸಹ ಸೇರಿ ಎಲ್ಲ ಬಹಳ ಧಾರಾಳವಾಗಿ ಅದಕ್ಕೆ ಹಣವನ್ನು ಕೊಟ್ಟು ಚಂದ್ರಶೇಖರ್ ಅಧ್ಯಕ್ಷರಾಗಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಕೊಂಡು ಹೋಗ್ತಾ ಇದೆ. ದೇವಸ್ಥಾನ ನಿರ್ಮಾಣ ಆಗಿದೆ. ವಿಶೇಷವಾದಂತಹ ದಿನಗಳಲ್ಲಿ ವಿಶೇಷವಾದ ಪೂಜೆ ಪುರಸ್ಕಾರಗಳು ನಡೆಕೊಂಡು ಹೋಗ್ತಾ ಇದೆ. ತಾಯಿಗೆ ತಾನ ಶಕ್ತಿ ದೇವತೆ ಅಂತ ನಿಮಗೆ ಗೊತ್ತು. ಚಾಮುಂಡೇಶ್ವರಿ ಆಗಲಿ ಚೌಡೇಶ್ವರಿ ಆಗಲಿ ಸಕಲ ಎಲ್ಲ ಏನು ನಾವು ಮನಸ್ಸಿನಿಂದ ನಾವು ಪ್ರಾರ್ಥನೆಯನ್ನು ಮಾಡ್ತೀವೋ ನಮ್ಮ ಅಭಿಲಾಷೆಗಳೆಲ್ಲವೂ ಸಹ ಪೂರ್ಣ ಆಗೋದಕ್ಕೆ ಚೌಡೇಶ್ವರಿಯ ದೇವಿಯ ಏನು ಆಶೀರ್ವಾದ ಖಂಡಿತ ಇರುತ್ತದೆ. ಒಳಗಡೆ ಕೂತ್ಕೋತೀರಾ? ಬನ್ನಿ ಇಲ್ಲೇ ಬನ್ನಿ ಬನ್ನಿ.
ಹಾಕು ಹಾಕು. ದೇವ್ರಿಗೆ ಹಾಕೋದಕ್ಕ ದೇವ್ರಿಗೆ ಹಾಕೋದಕ್ಕೆ. ಸೇವೆಗಳು ಹೇಳ್ತೀನಿ, ಕಾರಣಗಳು ಹೇಳ್ತೀನಿ, ಅದನ್ನ ರೀತಿ ಬಳಸೋಂತೆ ಒಂದು 5 ನಿಮಿಷ ನೀವು ಪ್ರಾರಂಭ ಮಾಡ್ಬೋದು. కాశికాపురపు నుంచి కథలు బ్రాహ్మణుల లెక్క ప్రతిగావారగా సాక్షి పలికినావు మార్గంబు నీవు నారద పుత్ర గుంపలు పెందొడ్డి దైత్యులు చండిరావు అష్ట దిక్కులకు ఆశ్చర్యముగా పెడిదబ్బులు పట్టిరావు గజ వీరల పాలిటి నీకై విరిచి రైతులు గెలిపించిరావు అట్టే సెట్ట విన్నీట్ల ఆనది ఎన్న ఆనందేవి ఇనిసింప కర్ణతోడ ఆహానందవరు ముందు నెలకన్నవే నైకదాంబ సర్పుడ నిఖిలాంబ వ్యాపటి శ్రీ క్షేత్ర వీర చోడమాంబ అహహా చౌడేశ్వరి అహహా చౌడేశ్వరి కరములు నీవే సుట్టి కర్తి నీవే భక్తాకి శ్రీమంత మరగ నీవే పంచకర్తి నీవే పంచామృతవు నీవే పంచాక్షరి మంత్ర మరగ నీవే భక్తి ముక్తి నీవే భక్తి త్రైవలు నీవే యుక్తి వినాంబుజ శక్తి నీవే ఎల్ల దిక్కుల నీవే మూలోకమన నీవే తల్లి నీవే ఆహా నీవుంట వైభవపు చూడంగా గొడవల్లి గ్రామంలో యోగ నెలకొండ జగదాంబ క్యార్పటి శ్రీ క్షేత్ర వీర చోడమాంబ అహహ శాంభవి అహహ శాంభవి బ్రహ్మదేవన పట్టి పండూడగట్టి ధర్మరాజన యమకులసి గట్టి తగడు విల్లుంచై సిద్ధేశ్వర విద్య విరగదన్ని విరబావి తావై సంగించి లంఘించి కాల చంద్రుని అడకబట్టి ఆహా నందవర ముందు నెలకొన్నవే నైకదాంబ సద్గుణ నికురాంబ క్యార్పటి శ్రీ క్షేత్ర వీర చోడమాంబ అహహ శాంభవి అహహ శాంభవి అక్కరాసుడు ఉదయించి వెచ్చేటి వేళ్ళడు 7 కోట్ల రాక్షసులు బట్టి అడ్డం పిలిచి ఎండకు చెండాడి గుడ్ల రగించి వీరే చౌడేశ్వరి సత్య ఒక చేత ఎవరకు ఒక చేత శూలము ఒక చేత చత్రము ఒక చేత వేట గోయిప్పమ్మ ఆట గోయిప్పమ్మ చంద్రులాడు గోయిప్పమ్మ
ಎಲ್ಲ ಹಿಡ್ಕೊಳ್ಳಿ, ತೋರಿಸಿ ಮುಂದೆ. ಪಟ್ಟಣದ ಅಮ್ಮನವರ ಇಲ್ಲಿಯ ಭಕ್ತರಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕ ಶಾಂತಿ ಸಿಗುವಂತಹ ಸದಾ ಸನ್ಮಾರ್ಗವನ್ನು ತೋರ್ತಾ ಇರುವಂತಹ ಧನಾತ್ಮಕ ಚಿಂತನೆಗಳನ್ನು ಮಾಡಲಿಕ್ಕೆ ಸ್ಥೈರ್ಯವನ್ನು ತುಂಬ್ತಾ ಇರುವಂತಹ ಚಾಮುಂಡೇಶ್ವರಿಯ ರೂಪವೇ ಆಗಿರುವಂತಹ ಚೌಡೇಶ್ವರಿ ಅಮ್ಮನವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗುರುಮಾನ್ಯರೇ ಮತ್ತು ಗುರುಗಳೇ, ನೆಚ್ಚಿನ ಎಲ್ಲ ಭಕ್ತಾದಿಗಳು, ಚೌಡೇಶ್ವರಿ ಅಮ್ಮನ ಭಕ್ತಿಗೀತೆಗಳು ಈ ಹಿಂದೆಯೇ ಪ್ರಥಮ ವರ್ಷದ ಸಂದರ್ಭದಲ್ಲಿ 48 ದಿನಗಳ ಕಾರ್ಯಕ್ರಮದ ಸಂದರ್ಭದಲ್ಲಿ ರಚನೆ ಮಾಡಿ ನಮ್ಮ ಸ್ನೇಹಿತರಿಂದ ಗೀತಗಾಯನ ಕಾರ್ಯಕ್ರಮವನ್ನು ಮಾಡಿಸಿದ್ದು. ಎಲ್ಲಿ ಪೂಜಾ ಮೂರ್ತಿ ಇರುತ್ತೋ ಅಲ್ಲಿ ಜ್ಞಾನಮೂರ್ತಿಯೂ ಇರಬೇಕು, ಜ್ಞಾನವೂ ಕೂಡ ಪ್ರಸಾರ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಕಾಳಜಿ. ಹಾಗಾಗಿ ಪೂಜೆಗಷ್ಟೇ ಭಕ್ತರು ಸೀಮಿತ ಆಗದೆ ಆ ಪೂಜೆಯ ಹಿಂದಿನ ಉದ್ದೇಶಗಳನ್ನು, ಧ್ಯೇಯೋದ್ದೇಶಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದರ ಮೂಲಕ ದೇವಿಗೆ ಅಥವಾ ದೇವರಿಗೆ ನಮಸ್ಕಾರವನ್ನು ಮಾಡಿದ್ದೇ ಆಯಿತು ಅಂದರೆ ಖಂಡಿತವಾಗಿ ನಮಗೆ ಆತ್ಮಶಾಂತಿ ಸಿಗುತ್ತೆ, ಆತ್ಮ ತೃಪ್ತಿ ಸಿಗುತ್ತೆ, ನಮ್ಮ ಮನಸ್ಸು ಧನಾತ್ಮಕವಾಗಿ ಯೋಚನೆ ಮಾಡಲಿಕ್ಕೆ ಈ ಹಿನ್ನೆಲೆಯಲ್ಲೇ ರಚನೆ ಮಾಡಿದ್ದೀವಿ. ತಾಯಿ ಚೌಡೇಶ್ವರಿಯನ್ನು ಕುರಿತಾದಂತಹ ಹಿನ್ನೆಲೆಯನ್ನು ಗಮನಿಸಿದಾಗ ಸಾಕಷ್ಟು ಜಾನಪದ ಇದೆ, ಸಾಕಷ್ಟು ಪುರಾಣದ ಕಥೆಗಳು ಇದೆ. ಇಲ್ಲಿ ಬರುವಂತಹ ಖಡ್ಗಗಳು ಅನ್ನುವಂತಹ ಗೀತೆಗಳನ್ನು ನೋಡಿದಾಗ ವೀರಭದ್ರೇಶ್ವರನಿಗೂ ಮತ್ತು ಎಲ್ಲವನ್ನೂ ಅಧ್ಯಯನ ಮಾಡೋದ್ರ ಮೂಲಕ ಚೌಡೇಶ್ವರಿಯ ಮಹಾತ್ಮೆಯನ್ನು, ಇಲ್ಲಿಯ ಒಂದು ಮಹಿಮೆಯನ್ನು ದಾಖಲಿಸೋದ್ರ ಮೂಲಕ ನಮ್ಮ ಮುಂದಿನ ಸಮುದಾಯಕ್ಕೆ ದಾಖಲೆಯ ಮೂಲಕ ನೀಡುವಂತಹ ಕೆಲಸ ಆಗಬೇಕಾಗಿದೆ. ಹಾಗಾಗಿ ಈ ನಮ್ಮ ಸ್ನೇಹಿತರಾದಂತಹ ಮಂಜು, ಸುರೇಶ್ ಅವರು ಎಲ್ಲರ ಕಡೆಯಿಂದ ಈ ವಿಚಾರವನ್ನು, ಚಂದ್ರಣ್ಣ ಅವ್ರ ಕಡೆಯಿಂದ ಕೂಡ ಈ ವಿಚಾರ ಮಾತಾಡಿದೆ, ನಮ್ಮ ನೀಲಕಂಠಣ್ಣ ಅವ್ರು ಕೂಡ ಮಾತಾಡಿದೆ, ಮಾಡಿ ನಾವೆಲ್ಲ ಬೆಂಬಲ ನೀಡ್ತೀವಿ ಅಂತ ಹೇಳಿದ್ರು. ಪ್ರಥಮ ಪ್ರಯತ್ನವಾಗಿ ಈ ಒಂದು ಪುಸ್ತಕವನ್ನು ಪರಿಚಯಾತ್ಮಕವಾಗಿ ಬಿಡುಗಡೆ ಮಾಡಿದ್ದೀವಿ. ಇಲ್ಲಿ ಸಾಕಷ್ಟು ಮಾಹಿತಿಗಳನ್ನು ದಾಖಲಿಸಬೇಕಾಗಿದೆ. ಯಾಕೆಂದರೆ ಅಂತೆ ಕಂತೆಗಳೇ ಜಾಸ್ತಿ ಇರುತ್ತೆ. ಅಂದರೆ ನಿಖರವಾಗಿ, ನಿರ್ದಿಷ್ಟವಾಗಿ, ಕ್ರಮಬದ್ಧವಾಗಿ ಇದ್ದಾಗ ಶ್ರದ್ಧೆ ಮತ್ತು ಶಿಸ್ತಿನಿಂದ ದೇವರಿಗೆ ನಮ್ಮ ನಮಸ್ಕಾರಗಳನ್ನು, ಭಕ್ತಿ ನಮನಗಳನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ, ಸಮಸ್ತೇಷು ವಸ್ತುಷ್ವನುಚ್ಯೂತಮೇಕಂ ಸಮಸ್ತಾನಿ ವಸ್ತೂನಿ ಯನ್ನ ಸ್ಪೃಶಂತಿ ವಿಯದ್ವತ್ ಸದಾ ಶುದ್ಧಮಕ್ಷಸ್ವರೂಪಂ ಸ ನಿತ್ಯೋಪಲಬ್ಧಸ್ವರೂಪೋಹಮಾತ್ಮ. ಚೌಡೇಶ್ವರಿ ತಾಯಿಯ ಪಾದಗಳಿಗೆ ಪ್ರಣಮಿಸಿ ವೇದಿಕೆಯ ಮೇಲಿರುವಂತಹ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಗೌರವಾನ್ವಿತರು, ಪದಾಧಿಕಾರಿಗಳು, ಶ್ರದ್ಧೆಯಿಂದ ಇರುವಂತಹ ತಾವೆಲ್ಲ ಚೌಡೇಶ್ವರಿಯ ಭಕ್ತರು, ತೊಗುಟವೀರ ಕ್ಷತ್ರಿಯ ಸಮಾಜದ ಕುಲಬಾಂಧವರು. ಮೈಕ್ ಇಲ್ಲ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಆ ಕಡೆ ಕೇಳಿಸ್ತಾ ಇದೆಯಮ್ಮ? ಎಲ್ಲರೂ ಕೂಡ ಸೇರಿದ್ದೇವೆ. ಜಗನ್ಮಾತೆ, ಜಗದ್ರಕ್ಷಣೆ, ಚೌಡೇಶ್ವರಿ, ಚಾಮುಂಡೇಶ್ವರಿ, ಹಲವಾರು ಹೆಸರುಗಳಲ್ಲಿ ನಾವು ಕರೀತೇವೆ. ದೇವರ ಆರಾಧನೆ, ಸ್ಮರಣೆ, ಪ್ರಾರ್ಥನೆ. ನಾವೆಲ್ಲರೂ ಕೂಡ ಆ ತಾಯಿಯನ್ನ 3 ರೀತಿಯಲ್ಲಿ ಪ್ರಾರ್ಥಿಸ್ತೇವೆ. ಎಲ್ಲರೂ ಹೇಳಿ: ಜ್ಞಾನ, ಕರ್ಮ, ಭಕ್ತಿ. ಈ 3ಅನ್ನ ನಾವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ. ಒಂದಷ್ಟೊತ್ತು ಕುಳಿತುಕೊಂಡಿದ್ದೇವೆ, ಪ್ರಸಾದವನ್ನು ತೆಗೆದುಕೊಳ್ತೇವೆ. ವಾಪಸ್ ಹೋಗುವಾಗ ಒಬ್ಬ ಹೊಸ ವ್ಯಕ್ತಿಯಾಗಿ ಹೋಗ್ತೇವೆ. ಮನೆಯಲ್ಲಿ ಮೊಸರು ಮಾಡಲಿಕ್ಕೆ ಹೆಪ್ಪಾಗ್ತೀವಿ. ಮೊಸರಲ್ಲಿ ಹಾಲು ಹಾಕ್ತೀವ, ಹಾಲಲ್ಲಿ ಮೊಸರು ಹಾಕ್ತೀವ? ಹಾಲಲ್ಲಿ ಮೊಸರು ಹಾಕ್ತೀವಿ. ಹಾಲಲ್ಲಿ ಮೊಸರು ಹಾಕಿದಾಗ ಮೊಸರು ಸ್ವಲ್ಪನೇ ಹಾಕ್ತೀವಲ್ಲ, ಸ್ವಲ್ಪ ಮೊಸರು ಹಾಕಿದ್ರೆ ಇಡೀ ಹಾಲು ಏನಾಗುತ್ತೆ? ಹೆಪ್ಪುಗಟ್ಟುತ್ತೆ, ಮೊಸರಾಗುತ್ತೆ. ಹಾಲು ಮೊಸರಾಗಲಿಕ್ಕೆ ಸ್ವಲ್ಪ ಮೊಸರು, ಮಜ್ಜಿಗೆ ಬೇಕೇ ಬೇಕು. ನಾವೆಲ್ಲರೂ ಕೂಡ ತಾಯಿ ಹತ್ರ ಬಂದಿದ್ದೀವಿ, ಹೌದಾ? ನಾವೆಲ್ಲರೂ ಕೂಡ ದೇವರ ಹತ್ರ ಬಂದಿದ್ದೀವಿ. ದೇವರಾಗಲಿಕ್ಕೆ
ಸ್ವಲ್ಪನಾದ್ರೂ ದೇವರ ಗುಣ ನಮ್ಮಲ್ಲಿ ಇರಬೇಕು ಅಂತ ಹೇಳಿ. ಹಾಲು ಮೊಸರಾಗ್ಲಿಕ್ಕೆ ಹೇಗೆ ಸ್ವಲ್ಪನಾದ್ರೂ ಮೊಸರು ಬೇಕು, ನಾವು ಆ ದೇವರ ಗುಣವನ್ನ ಪಡಿಲಿಕ್ಕೆ ಒಂದು ಸ್ವಲ್ಪ ಆ ಗುಣ ನಮ್ಮಲ್ಲಿ ಬರಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಮನೆಯಿಂದ ಶುರುವಾಗುತ್ತೆ. ಮನೆಯಲ್ಲಿ ಸ್ನಾನ ಮಾಡ್ತೇವೆ, ಮನೆಯಲ್ಲಿ ಪೂಜೆ ಮಾಡ್ತೇವೆ, ಶುಭ್ರವಾದ ಬಟ್ಟೆ ಹಾಕ್ಕೊಳ್ತೇವೆ, ಮನಸ್ಸನ್ನು ಸ್ವಚ್ಛಗೊಳಿಸ್ತೇವೆ. ನನ್ನಲ್ಲಿ ದೇಹವಿದೆ, ಇಂದ್ರಿಯಗಳಿವೆ, ಮನಸ್ಸಿದೆ. ದೇವರು ಯಾರಿಗೆ ಸಿಗ್ತಾನೆ? ಚೌಡೇಶ್ವರಿ ಯಾರಿಗೆ ಕಾಣಿಸ್ತಾಳೆ? ಚೌಡೇಶ್ವರಿಯ 2 ರೂಪ ಇದೆ. ಒಂದು ಸಾಕಾರ ಮೂರ್ತಿ, ಕೈಯಲ್ಲಿ ಖಡ್ಗ ಇದೆ, ಕುಂಕುಮ ಬಟ್ಲಿದೆ, ಕಿರೀಟ ಇದೆ, ಧೀರತ್ವ ಇದೆ, ಶೌರ್ಯ ಇದೆ, ತೇಜಸ್ಸಿದೆ, ಪೀಠಾಸೀನಳಾಗಿದ್ದಾಳೆ. ಇದೆಲ್ಲವೂ ಕೂಡ ಆಕಾರ ಮೂರ್ತಿ. ತಲೆಯ ಆಕಾರದಿಂದ ಭುಜ, ಶರೀರ, ದೇಹ, ಕೈ, ಪದ್ಮಗಳು, ಕಾಲು ಇವೆಲ್ಲ ತಾಯಿಯ ಆಕಾರವನ್ನ ಕಣ್ಣುಗಳಿಂದ ನೋಡ್ತೇವೆ. ಅದರ ಶಾಸ್ತ್ರ ಏನ್ ಹೇಳುತ್ತೆ ಗೊತ್ತಾ? ನಾವೆಲ್ಲರೂ ಮಂಗಳಾರತಿ ಮಾಡುವಾಗ ಹೇಳುವಂತಹ ಮಂತ್ರಗಳೇನು ಹೇಳ್ತೇವೆ ಅಂದ್ರೆ, ನಾವೆಲ್ಲರೂ ತಾಯಿಯ ನಿಜವಾದ ಸ್ವರೂಪದ ಹತ್ರ ಹೋಗ್ಬೇಕು ಅಂತ ಹೇಳಿ. ಭೂಹು ಭುವಃ ಸ್ವಹ. ನಾವೆಲ್ಲರೂ ಏನ್ ಪ್ರಾರ್ಥನೆ ಮಾಡಬೇಕು ಅಂದ್ರೆ, ಜಗತ್ ಶಕ್ತಿ ಅಂತ ನಮ್ಮ ಪುಟ್ಟಸ್ವಾಮಿ ಅವರು ಹೇಳ್ತಾ ಇದ್ರು. ಆಕೆ ಶಕ್ತಿ ದೇವತೆ, ಆಕೆಯಲ್ಲಿ ಏನೋ ಒಂದಿದೆ, ಅದನ್ನ ಹರ್ಗ ಅಂತ ಹೇಳಿದ್ರು. ನಾವು ದೇವಸ್ಥಾನಕ್ಕೆ ಬಂದು ಅಲ್ಲಿ ಆಕೆಯ ಮುಖವನ್ನೇ ನೋಡ್ತಾ ಕೂರ್ತೇವೆ. ಕಾರಣ ಇಷ್ಟೇ, ನಿನ್ನಲ್ಲಿರುವ ಶಕ್ತಿಯನ್ನ ನನಗೆ ನೀಡು ತಾಯಿ ಅನ್ನುವ ಪ್ರಾರ್ಥನೆ. ಆದರೆ ತಾಯಿ ಯಾರಿಗೆ ಸಿಗ್ತಾಳೆ? ಒಂದು ಚಿಕ್ಕ ಉದಾಹರಣೆ ಹೇಳಿ ನಾನು ಕೊನೆ ಮಾಡ್ತೇನೆ. ನಾವು ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ದಾರಿಯಲ್ಲಿ ಮಳೆ ನೀರು ಒಂದಷ್ಟು ನಿಂತಿರುತ್ತೆ, ಆಯ್ತಾ? ನಿಂತಿರುವ ಮಳೆಯಲ್ಲಿ ನಾವು ಕಾರನ್ನು ಬಿಟ್ವಿ. ನೀರು ಕೆಸರಿನಲ್ಲಿ ಮಿಕ್ಸ್ ಆಗುತ್ತಾ? ಕೆಸರು ಮಿಕ್ಸ್ ಆಗಿರೋ ನೀರಲ್ಲಿ ನಿಮ್ಮ ಮುಖ ಕಾಣುತ್ತಾ? ಕಾಣೋದಿಲ್ಲ, ಯಾಕೆಂದ್ರೆ ಮಣ್ಣು ಮಿಕ್ಸ್ ಆಗೋಯ್ತು. ಈಗ ಮುಖ ಕಾಣಬೇಕಂದ್ರೆ ಏನು ಮಾಡಬೇಕು? ಮಣ್ಣು ನಿಧಾನವಾಗಿ ಕೆಳಗೆ ಹೋಗಬೇಕು, ಕೆಳಗಿಳಿಬೇಕು. ಮಣ್ಣು ಕೆಳಗಿಳಿದ ಮೇಲೆ ನೀರು ಸ್ವಚ್ಛ ಆಗುತ್ತೆ. ಆವಾಗ ನನ್ನ ಮುಖ ನನಗೆ ಕಾಣಲಿಕ್ಕೆ ಶುರುವಾಗುತ್ತೆ. ದೇವರು ಹೀಗೆ. ನನ್ನ ಮನಸ್ಸಿನಲ್ಲಿ ಅನೇಕ ಕೆಸರಿದೆ, ನನ್ನ ಜೀವನದಲ್ಲಿ ಅನೇಕ ಕಲ್ಮಶ ಇದೆ. ಅದು ಕಡಿಮೆ ಆದಾಗ ಮಾತ್ರ ನನ್ನೊಳಗೆ ಇರುವ ಚೌಡೇಶ್ವರಿ, ನಾವು ನಂದವರಂ ಚೌಡೇಶ್ವರಿ ಅಂತ ಹೇಳ್ತೀವಿ. ಅಹಹ ವೀರ ಚೌಡೇಶ್ವರಿ ಖಡ್ಗ ಪದ್ಯಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ತೊಗಟವೀರ ಸಮಾಜದವರು ನೇಕಾರಿಕೆ ಉದ್ಯೋಗದಲ್ಲಿ ಆಕೆಯನ್ನು ಬಹಳ ವೀರಾವೇಶದಲ್ಲಿ ಪೂಜಿಸ್ತಾರೆ. ನಂದವರಂ ಚೌಡೇಶ್ವರಿಯನ್ನ ನಾವೆಲ್ಲರೂ ಪಡ್ಕೊಳ್ತಕ್ಕಂಥದ್ದು ಶುದ್ಧವಾದ ಮನಸ್ಸು, ಶಾಂತವಾದ ಮನಸ್ಸು. KR ಪೇಟೆಯ ಎಲ್ಲ ಚೌಡೇಶ್ವರಿ ಭಕ್ತರೇ, ನಾನು ಪ್ರಾರ್ಥಿಸುವುದು ನಿಮ್ಮೆಲ್ಲರಿಗೂ ಕೂಡ ನಮ್ಮ ಮನಸ್ಸು ಪ್ರಶಾಂತವಾಗಬೇಕು, ನಮ್ಮ ಮನಸ್ಸು ಸ್ವಚ್ಛವಾಗಬೇಕು. ಇಲ್ಲಿಂದ 2 ಸಂದೇಶ ತೆಗೆದುಕೊಂಡು ಹೋಗೋಣ. ಒಂದು, ಜ್ಞಾನವನ್ನು ಬೆಳೆಸ್ಕೊಳ್ಳೋಣ, ಜ್ಞಾನದಿಂದ ಕೆಲಸವನ್ನು ಮಾಡೋಣ, ಜೀವನದಲ್ಲಿ ಒಂದಿಷ್ಟು ಭಕ್ತಿಯನ್ನು ಬೆಳೆಸ್ಕೊಳ್ಳೋಣ. 2ನೇದು, ಮನಸ್ಸನ್ನು ಸ್ವಲ್ಪ ಸರಳ ಮಾಡೋಣ. ಬಹಳ ಗಂಭೀರ ಬೇಡ. ಜೀವನದಲ್ಲಿ ಹೀಗ್ಯಾಕಾಯಿತು, ಹಾಗ್ಯಾಕಾಯಿತು, ಹೀಗ್ಯಾಕಾಗಿಲ್ಲ, ಬಹಳ ಸೀರಿಯಸ್ನೆಸ್ ಬೇಡ, ಬಹಳ ಫ್ರೀ ಆಗಿರ್ಬೇಕು, ಸರಳವಾಗಿ ಅಂತ ಹೇಳ್ತೀವಿ. 2ನೇದು, ಸ್ವಚ್ಛವಾಗಿರ್ಬೇಕು. ಸರಳ ಸ್ವಚ್ಛ ಮನಸ್ಸಿಗೆ ಚೌಡೇಶ್ವರಿ ತಾನಾಗಿ ತಾನೇ ಒಲಿತಾಳೆ ಅನ್ನೋದು ಹಿರಿಯರ ಮಾತು. ಇಷ್ಟು ಬಿಸಿಲಲ್ಲಿ ಇನ್ನು ಉತ್ಸವ ಮಾಡೋದಿದೆ, ನನ್ನ ಸಂತರ್ಪಣೆ ಇದೆ. ಆದರೂ ಕೂಡ ಮೈಕ್ ಇಲ್ಲದೆ ಇರುವ ಪ್ರಸಂಗದಲ್ಲೂ ಕೂಡ ತಾವೆಲ್ಲರೂ ಕೂಡ ಬಹಳ ಚೆನ್ನಾಗಿ ಕೇಳಿದ್ರಿ. ಟ್ರಸ್ಟಿನ ಪದಾಧಿಕಾರಿಗಳು, KR ಪೇಟೆಯ ಸಮಾಜದ ಹಿರಿಯರು, ಚೌಡೇಶ್ವರಿಯ ಭಕ್ತರು ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ನನ್ನ ಮಾತನ್ನು ಆಲಿಸಿದ್ರಿ. ನನ್ನ ಭಾವನೆ ಇಷ್ಟೇ, ನೀವೆಲ್ಲರೂ ಕೂಡ ಪ್ರತಿನಿತ್ಯ ಹೊಸ ವ್ಯಕ್ತಿಗಳಾಗಬೇಕು. ಯಾವ ವ್ಯಕ್ತಿ ಅಳ್ತಾ ಇರ್ತಾನೆ, ದುಃಖಿತನಾಗಿರ್ತಾನೆ, ಅವನು ದೇವರಿಂದ ಇನ್ನು ದೂರ ಹೋಗ್ತಾನೆ. ಮತ್ತೊಮ್ಮೆ ಹೇಳ್ತೇನೆ, ಯಾರು ಅಳ್ತಾರೆ, ಯಾರು ದುಃಖದಿಂದ ಇರ್ತಾರೆ ಅವರಿಗೆ ದೇವರು ಸಿಗೋದಿಲ್ಲ. ದೇವರು ಯಾರಿಗೆ ಸಿಗ್ತಾರೆ? ಚೌಡೇಶ್ವರಿ ಯಾರಿಗೆ ಸಿಗ್ತಾಳೆ ಅಂದರೆ ಯಾರು ಒಳಗಡೆಯಲ್ಲಿ ಆನಂದವಾಗಿರ್ತಾರೆ. ಇದು ಬಹಳ ದೊಡ್ಡ ಸೂತ್ರ. ಸಂತೋಷ, ಆನಂದ, ಹಂಚುವ ಭಾವ, ತೃಪ್ತಿ, ಈ ಭಾವದಲ್ಲಿ ಯಾರಿರ್ತಾರೆ ಅವರಿಗೆ ಮಾತ್ರ ತಾಯಿ
ತಾನಾಗಿ ತಾನೇ ಒಲಿದು ಬರ್ತಾಳೆ ಅಂತ ಹಿರಿಯರು ಹೇಳಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಆ ತಾಯಿಯ ಕೃಪೆ ಇರಲಿ. ತಮ್ಮೆಲ್ಲರನ್ನು, ತಮ್ಮನ್ನು, ಮಕ್ಕಳನ್ನು, ಕುಟುಂಬಸ್ಥರನ್ನು ಜ್ಞಾನವಂತರನ್ನಾಗಿ ಮಾಡಲಿ ಅಂತ ಹೇಳ್ತಾ ಆ ತಾಯಿಯಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ವಿರಮಿಸ್ತೀನಿ. ಆಕಾರಕ್ಕೆ ಒಡವೆಗಳನ್ನು ಮಾಡಿದ್ವಿ, ಆಕಾರಕ್ಕೆ ಮಂದಿರವನ್ನು ಕಟ್ಟಿದ್ವಿ, ಆಕಾರಕ್ಕೆ ಅಭಿಷೇಕ ಮಾಡಿದ್ವಿ. ಆದರೆ ನಿಜವಾದ ಸ್ವರೂಪಕ್ಕೆ ಆ ದೇವರಿಗೆ ಬೇಕಾಗಿರ್ತಕ್ಕಂಥದ್ದು ಒಬ್ಬ ಮನುಷ್ಯ ಮಾಡುವಂತಹ ಸರಳ ಪ್ರೇಮ ಭಾವದ ಭಕ್ತಿ. ಕೊನೆಯ ಶಬ್ದ ಹೇಳಿದ್ನಲ್ಲ, ಜ್ಞಾನ, ಕರ್ಮ, ಭಕ್ತಿ. ಮೊದಲನೇದು ಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ಬಹಳಷ್ಟು ಮಕ್ಕಳೆಲ್ಲ ಕೂತಿದ್ದೀರಿ, ಯುವಕರಿದ್ದೀರಿ. ನಮ್ಮ ಜೀವನದ ಉದ್ದೇಶ ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ, ನಾಳೆಗಿಂತ ಬರುವ ವಾರ ಅದೇ ಮನುಷ್ಯ ಆಗಿರಬಾರ್ದು. ಹಾಗೇ ಇರಬೇಕಾ? ಬದಲಾವಣೆ ಆಗಬೇಕು, ಸ್ವಚ್ಛಗೊಳ್ಳಬೇಕು, ಶುದ್ಧಗೊಳ್ಳಬೇಕು, ಸರಳವಾಗಬೇಕು, ಚಂದವಾಗಬೇಕು, ಸಮೃದ್ಧರಾಗಬೇಕು, ಗುಣವಂತರಾಗಬೇಕು. ಇದನ್ನು ಬದಲಾವಣೆ ಅಂತ ಹೇಳ್ತೀವಿ. ಈ ಬದಲಾವಣೆಯ ಹಾದಿಯಲ್ಲಿ ನಾವು ಆ ತಾಯಿಯ ಜ್ಞಾನವನ್ನು ಪಡ್ಕೊಂಡು ಹೋಗೋದನ್ನು ಮೊದಲ ಶಬ್ದ ಜ್ಞಾನ ಅಂತ ಹೇಳ್ತೇವೆ. ನಾವು ಜ್ಞಾನವನ್ನು ಪಡಿಬೇಕು, ತಿಳಿದುಕೊಳ್ಬೇಕು. ಏನು ಸರಿ, ಏನು ತಪ್ಪು, ಯಾವ ದಾರಿ ನನ್ನನ್ನು ಕರ್ಕೊಂಡು ಹೋಗುತ್ತೆ. ಎರಡನೇದು, ನಾವು ಮನೆಯನ್ನು ಹೇಗೆ ಕಟ್ಟಬೇಕು ತಿಳ್ಕೊಂಡು. ಮನೆಗೆ ಇಟ್ಟಿಗೆ ಬೇಕು, ಮನೆಗೆ ಸಿಮೆಂಟ್ ಬೇಕು, ಮನೆಗೆ ಕಬ್ಬಿಣ ಬೇಕು, ನೀರು ಬೇಕು, ಮೇಸ್ತ್ರಿ ಬೇಕು, ಕೆಲಸ ಬೇಕು, ಎಲೆಕ್ಟ್ರಿಸಿಟಿ ಬೇಕು. ಇವೆಲ್ಲ ಬೇಕು ಅಂತ ತಿಳ್ಕೊಂಡ್ವಿ. ಆದರೆ ಮಾಡಲೇಬೇಕಲ್ಲ. ಇಟ್ಟಿಗೆ ಇಡಬೇಕು, ಸಿಮೆಂಟ್ ಕಲಿಸ್ಬೇಕು. ಇದನ್ನು ಕರ್ಮ ಅಂತ ಹೇಳ್ತೀವಿ, ಕೆಲಸ ಅಂತ ಹೇಳ್ತೀವಿ. ನಾವೆಲ್ಲರೂ ಕೂಡ ಕರ್ಮದಲ್ಲಿ ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಬೇಕು. 8ನೆಯ ವಾರ್ಷಿಕೋತ್ಸವ ನೇಕಾರ ತೊಗಟವೀರ ಕ್ಷೇಮಾಭಿವೃದ್ಧಿ ಸಂಘ ನಮ್ಮೆಲ್ಲರಿಗೂ ನಾವು ಪ್ರಾರ್ಥಿಸೋದೇನಂತ ಹೇಳಿದ್ರೆ, ನಮ್ಮ ಕರ್ಮಗಳು ಶುದ್ಧವಾಗ್ತಾ ಹೋಗಬೇಕು ಅಂತ ಹೇಳಿ. ಚಿಕ್ಕ ಚಿಕ್ಕದಾಗಿ ಮಾತಿನಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು, ಆಲೋಚನೆಯಲ್ಲಿ ಸ್ವಲ್ಪ ಬದಲಾವಣೆ. ನಾನು ಮಲ್ಲಿಗೆಯ ಹಾರ ತಂದೆ, ನಾನು ಬೆಳ್ಳಿಯ ಕವಚಕ್ಕೆ 1,00,000 ಕೊಟ್ಟೆ, ನಾನು ಪೂಜೆ ಅಭಿಷೇಕಕ್ಕೆ 1000ಗಳು ಕೊಟ್ಟೆ, ಆದರೆ ನನ್ನ ಮಾತಿನಲ್ಲಿ ಬದಲಾವಣೆನೇ ಆಗಲಿಲ್ಲ. ಏನು ಪ್ರಯೋಜನ? ನನ್ನ ಆಲೋಚನೆಯಲ್ಲಿ ಬದಲಾವಣೆ ಆಗಲಿಲ್ಲ, ನನ್ನ ಭಕ್ತಿಯಲ್ಲಿ ನಾನು ಬಗ್ಗಲಿಲ್ಲ. ಈಗ ನಾನು ನಿಂತ್ಕೊಂಡಾಗ ಆ ದೂರದವರೆಗೂ ಭೂಮಿ ಕಾಣ್ತಾ ಇದೆ. ಇಷ್ಟು ದೊಡ್ಡ ಭೂಮಿ, ನಾನು ಬೆಂಗಳೂರಿನಿಂದ ಇಲ್ಲಿಗೆ ಬರಲಿಕ್ಕೆ 3 ಗಂಟೆ ಪ್ರಯಾಣ ಬೇಕಾಯಿತು. ಇಷ್ಟು ದೊಡ್ಡ ಭೂಮಿಯಲ್ಲಿ ನಾನೊಂದು ಚಿಕ್ಕ ಪ್ರಾಣಿ, ಮನುಷ್ಯ. ನಾನು ಬಹಳ ಚಿಕ್ಕವನು. ಇದು ಗೊತ್ತಾಗೋದೇ ದೇವಸ್ಥಾನದ ಅರ್ಥ. ಮತ್ತೊಮ್ಮೆ ಹೇಳ್ತೀನಿ, ಇಡೀ ದೊಡ್ಡ ಪ್ರಪಂಚದಲ್ಲಿ ನನ್ನನ್ನು ನಾನು ಮಾಡಿದೆ. ಈ ದೀಪ ನಾನು ತಂದೆ, ಈ ಸ್ಟೇಜ್ ನಾನು ಮಾಡಿದೆ, ಈ ಜಾಗ ನಂದು, ಈ ಕೆಲಸ ನಂದು, ಇದು ನಾನು ಮಾಡಿದ್ದು. ನಾನು ಏನೋ ಅಲ್ಲ ಅಂತ ತಿಳಿದುಕೊಳ್ಳೋದೇ ದೇವಸ್ಥಾನದ ನಿಜವಾದ ಉದ್ದೇಶ. ಪ್ರವಚನ ಏನಕ್ಕೆ ಹೇಳ್ತೀವಿ? ನೀನು ಯಾರು? ನಾನು ನಿಜವಾಗ್ಲೂ ಯಾರು? ನನ್ನ ಸಾಮರ್ಥ್ಯ ಏನು? ನಾನೇನಿದೆ, ನಾನೇನು ತಿಳ್ಕೊಂಡಿದ್ದೇನೆ? ದೇವರ ಹತ್ರ ಬಂದು ಭಗವಂತನ, ನಮ್ಮ ಲೋಕೇಶ್ ಅವರು ಭಕ್ತಿಗೀತೆಗಳನ್ನು ಬರೆದಿದ್ದಾರೆ. ಈ ಭಕ್ತಿಗೀತೆಯಲ್ಲಿ ಅರಿಶಿನ ಕುಂಕುಮ ಇದೆ, ಜಲಮಜ್ಜನ ಇದೆ, ತಾಯಿಯ ಪ್ರಾರ್ಥನೆ ಇದೆ, ತಾಯಿಯನ್ನು ಹೇಗೆ ಪ್ರಾರ್ಥಿಸ್ತಾರೆ ಅನ್ನೋದಿದೆ. ಇವೆಲ್ಲದರ ಉದ್ದೇಶ ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ. ನಾನು ನಮಗೇನು ಕೊಡಬೇಕು? ವಿನಯವನ್ನು ಕೊಡಬೇಕು ಅಂತ ಹೇಳಿ. ಈ ಕಾರ್ಯಕ್ರಮದ ಉದ್ದೇಶ, ಇಲ್ಲೊಂದು ನಾವು 10 ನಿಮಿಷ ಕುಳಿತುಕೊಂಡ್ವಿ, ಆಮೇಲೆ ಪ್ರಾಕಾರೋತ್ಸವಕ್ಕೆ ಹೋಗ್ತೇವೆ. ನಮ್ಮೆಲ್ಲರಲ್ಲೂ ಕೂಡ ದೇಹ ಮನಸ್ಸು ಶುದ್ಧಗೊಳ್ಬೇಕು, ಪ್ರತಿದಿನ ಸ್ವಚ್ಛ ಆಗಬೇಕು. ಈ ದೇವಸ್ಥಾನದ ಪೂಜೆ ಅನ್ನೋದು ಒಂದು ದಿನ ಉತ್ಸವ ಆಯಿತು ಸರಿಯೋಯ್ತು ಅನ್ನೋದಲ್ಲ. ಜೀವನ ಪೂರ್ತಿ ಇದೊಂದು ತಪಸ್ಸು, ಇದೊಂದು ಸಾಧನೆ. ಕೇಳಿಸ್ಕೊಳ್ಬೇಕು, ಬಹಳ ಮಾತನಾಡೋದಲ್ಲ. ಮಾತು ಕಡಿಮೆ ಆಗಬೇಕು, ಕೇಳಿಸ್ಕೊಳ್ಳೋದು ಹೆಚ್ಚಾಗಬೇಕು. ಇದು ದೇವಾಲಯದ ಅರ್ಥ. ಪ್ರಶ್ನವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮ್ಮೆಲ್ಲರನ್ನೂ ಸೇರಿಸಿ ಈ ಎಲ್ಲ ದೇವಿಯ ಉತ್ಸವಗಳಲ್ಲಿ ತಮ್ಮನ್ನೆಲ್ಲ ಜೋಡಿಸ್ತಿದ್ದಾರೆ. ಬೆಳ್ಳಿಯ ಕವಚ, ಪ್ರಾಕಾರೋತ್ಸವ, ದೀಪಾಲಂಕಾರಗಳು, ಅಭಿಷೇಕಗಳು,
ಮಹಾಮಂಗಳಾರತಿ ನಾವೆಲ್ಲರೂ ಕೂಡ ಸೇರಿ ದೇವರ ಕಾರ್ಯ ಮಾಡುವಂತಹ ಕೆಲಸ ಇದು. ನಾವೆಲ್ಲರೂ ಈ ಜಾಗದಲ್ಲಿ ನಮ್ಮನ್ನು ನಾವೇನು ತಿಳ್ಕೊಳ್ಬೇಕು ಅಂದರೆ, ನಾನು ಹುಟ್ಟಿದ್ದೇನೆ ಹಾಗೆ ಸಾಯಬಾರ್ದು. ಮನುಷ್ಯನಾಗಿ ಹುಟ್ಟಿರೋದು ಒಂದು ವಿಶಿಷ್ಟ ವ್ಯಕ್ತಿ ಆಗ್ಲಿಕ್ಕೋಸ್ಕರ. ಅದನ್ನೇ ಜ್ಞಾನ, ಕರ್ಮ, ಭಕ್ತಿ ಅಂತ ಹೇಳ್ತೀವಿ. ಜ್ಞಾನದಿಂದ ಕರ್ಮಗಳನ್ನು ಆಚರಿಸಬೇಕು. ಜ್ಞಾನದಿಂದ ಕರ್ಮಗಳನ್ನು ಆಚರಿಸ್ತಾ ಭಕ್ತಿಯೆಡೆಗೆ ನಾವು ಹೋಗಬೇಕು. ಭಕ್ತಿಗೆ ಇನ್ನೊಂದು ಪದ ಸಮರ್ಪಣೆ. ನಾನು ಅಂದುಕೊಂಡಾಗೆ ಆಗಬೇಕು ಅನ್ನೋದಲ್ಲ, ನಾನು ಹೇಳಿದಾಗೆ ಆಗಬೇಕು ಅನ್ನೋದಲ್ಲ, ಹೇಗೆ ಆಯಿತು ನಿನ್ನ ಕೃಪೆ ಇರಲಿ ತಾಯಿ ಅನ್ನುವ ಭಾವ ನನ್ನ ಮನಸ್ಸಿನಲ್ಲಿರಬೇಕು ಅಂತ ಹೇಳಿ. ಇಷ್ಟು ದಿನ ಬೇಸಿಗೆ ಇತ್ತು, ಒಂದು